ಸೊ ಈಗ ನಮ್ಮ ಜೊತೆ ಲವ್ ಸೀಸನ್ ಚಿತ್ರದ ಮತ್ತೋರ್ವ ನಾಯಕಿ ಇದ್ದಾರೆ, ಚಂದನಾ ಗೌಡ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವರೆಷ್ಟು ಎಕ್ಸೈಟ್ ಆಗಿದ್ರೆ ಕೇಳ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸೊ ಲವ್ ಸೀಸನ್ ಚಿತ್ರ, ಒಂದೊಂದು ಸ್ಯಾಂಡಲ್ವುಡ್ಡಿಗೆ ಸೀಸನ್ ಬಗ್ಗೆ, ಲವ್ ಸೀಸನ್ಗಳ ಬಗ್ಗೆ ಹೇಳಕ್ ಹೊರಟಿದ್ದೀರಾ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಟು ಸಿನಿಮಾ. ಸೊ ಹೇಗೆ ಜನ ರಿಸೀವ್ ಮಾಡ್ತಾರೆ ಅಂತ ಕ್ಯೂರಿಯಸ್ ಆಗಿದ್ದೀನಿ. ಸೊ ಅದೇ ನಾವು ನಿಮ್ಮನ್ನ ಮಹಾನಟಿ ಮತ್ತೆ ನೂರು ಜನ್ಮಕ್ಕೂ ಸೀರಿಯಲ್ ಮೂಲಕ, ಅದರಲ್ಲೂ ನೂರು ಜನ್ಮಕ್ಕದಲ್ಲೂ ತುಂಬಾ ಎಲ್ಲರಿಗೂ ಭಯಾನಕವಾಗಿ ಕಾಣಿಸ್ಕೊಬಿಟ್ಟಿದ್ರಿ. ಸೊ ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಇಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಪವಿತ್ರ ಅಂತ. ತುಂಬ ವಿಭಿನ್ನವಾದಂತಹ ಪಾತ್ರ ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಅಂದರೆ ಅವ್ರ ಮನಸ್ಸಲ್ಲಿರುವಂಥ ಮಾತನ್ನ ಒಂದು ಬೇರೆ ರೀತಿಯಲ್ಲಿ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ಅಬೌಟ್ ಲಾಯಲ್ಟಿ. ದ ಲವ್ವಲ್ಲಿ ಲಾಯಲ್ಟಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಈ ಮೂವಿಯಲ್ಲಿ. ಓಕೆ ಮ್ಯಾಮ್, ನಾವು ನೋಡಿ ರೀತಿ ಈಗ ನಿಮ್ಮ ನೂರು ಜನ್ಮಕ್ಕದಲ್ಲಿ ತುಂಬ ವಿಲನ್ ಆಗಿ ನೆಗೆಟಿವ್ ಶೇಡ್ ಇತ್ತು. ಇಲ್ಲಿ ಸ್ಮೂತ್ ಕ್ಯಾರೆಕ್ಟರ್ ಆ ಥರ ಇರುವಂಥದ್ದು. ಇದಕ್ಕೂ ನಿಮ್ಮ ರಿಯಾಲಿಟಿಗೂ ಏನಾದರೂ ಟಚ್ ಆಗುತ್ತಾ? ಆ ಥರ ಆ್ಯಕ್ಟಿಂಗ್ ಇದೆಯಾ ಅಂತ? ಆ ಥರ ಏನಿಲ್ಲ. ತುಂಬ ಡಿಫ್ರೆಂಟ್ ರೋಲ್ ಇದು. ಆ್ಯಂಡ್ ರಿಯಾಲಿಟಿ ಅಂದರೆ ಎಲ್ಲ ವಿಮೆನ್ನು ಸ್ವಲ್ಪ ಕನೆಕ್ಟ್ ಆಗಿರ್ತೀವಲ್ಲ. ನನ್ನ ಎಕ್ಸ್ಪೀರಿಯನ್ಸಸ್ ಹೇಳಿದ್ರೆ ನಿಮಗೂ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಪಾತ್ರ ಪವಿತ್ರ. ಸೊ ಎಲ್ಲ ವಿಮೆನ್ಗೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಈ ಪಾತ್ರ. ಅದೇ ಮೊದಲ ಬಾರಿಗೆ ನೀವೇ ಹೇಳಿದಿರಿತ್ತ, ಮೊದಲು ದೊಡ್ಡ ತೆರೆಯಲ್ಲಿ ಬರ್ತಾ ಇರುವಂಥದ್ದು ಮೊದಲನೇ ಬಾರಿಗೆ. ಸೊ ಅದರ ಸೆಲೆಕ್ಷನ್ ಹೇಗಿತ್ತು? ಹೇಗೆ ಸೆಲೆಕ್ಟ್ ಆಗಿದ್ದು? ನಿಮಗೆ ಆಪ್ಷನ್ ಬಂದಾಗ ನೀವೆಷ್ಟು ಎಕ್ಸೈಟ್ ಆಗಿದ್ರಿ? ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಸೊ ನಾನು ಕಿರುತೆರೆಯಿಂದ ಹಿರಿತೆರೆಗೆ ಬರಬೇಕಂತ ಫಿಕ್ಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನಾನು ಕಿರುತೆರೆ ಕೊಟ್ಟಿದ್ದು ಕನಸಿದು, ಹಿರಿತೆರೆಯಲ್ಲಿ ನಾನು ಕಾಣಿಸ್ಕೊಳ್ಬೇಕು ಅಂತ. ಸೊ ಈ ಆಪರ್ಚುನಿಟಿ ಬಂದಿದ್ದು ಐ ಥಿಂಕ್ ಇನ್ 2024 ಬಂತು ನನಗೆ. ಆ್ಯಂಡ್ ತುಂಬ ಬೇಗನೆ ಬಂತು. ಈಗ ಎಷ್ಟೊಂದು ಸಿನಿಮಾ ಹೇಗಾಗ್ತಿದೆ ಅಂದರೆ ಶೂಟಿಂಗ್ ಮಾಡ್ತಾರೆ, ಬಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟಕ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಬಟ್ ಈ ಅಪ್ರೋಚ್ ಬಂದಾಗ ಇವ್ರಿಗೆ ತುಂಬ ಕ್ಲಾರಿಟಿ ಇತ್ತು. ದಟ್ ಈಗ ಶೂಟ್ ಮಾಡ್ತೀವಿ, ಯಾವಾಗ ರಿಲೀಸ್ ಮಾಡ್ತೀವಿ, ಹೇಗೆ ಮಾಡಬೇಕಂತೆಲ್ಲ ಕ್ಲಾರಿಟಿ ಇತ್ತು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ನ ಹೇಗೆ ಪ್ಲೇಸ್ ಮಾಡಿದ್ದಾರೆ ಅದೆಲ್ಲ ನನಗೆ ಇಷ್ಟ ಆಯಿತು. ಆ್ಯಂಡ್ ಐ ವಾಂಟೆಡ್ ಟು ಸ್ಟಾರ್ಟ್ ಸೂನ್ ಬಿಕಾಸ್ ಇಟ್ಸ್ ಅ ಲಾಂಗ್ ಜರ್ನಿ. ಒಂದೇ ದಿನ ಓವರ್ ನೈಟ್ ಎಲ್ಲ ತುಂಬ ಆಗುತ್ತೆ, ಬಟ್ ಐ ಡೋಂಟ್ ನೋ. ಬಟ್ ಐ ವಾಂಟೆಡ್ ಟು ಸ್ಟಾರ್ಟ್ ವೆರಿ ಸೂನ್. ಆ್ಯಂಡ್ ಅದೆಲ್ಲ ಕ್ರೈಟೀರಿಯಾನು ಇದು ಮ್ಯಾಚ್ ಮಾಡಿದ್ರಿಂದ ಐ ವಾಂಟೆಡ್ ಟು ಸ್ಟಾರ್ಟ್ ಆ್ಯಂಡ್ ಐ ವಾಸ್ ರಿಯಲಿ ಎಕ್ಸೈಟೆಡ್. ಇವರೇ ನನ್ನ ರೀಚ್ ಔಟ್ ಮಾಡಿದರು. ಸೊ ಐ ಟುಕ್ ಅಪ್ ದ ಪ್ರಾಜೆಕ್ಟ್. ಹೇಗಿತ್ತು ನಿಮ್ಮ ನಿಮ್ಮ ರಿಯಾಕ್ಷನ್ ಜೊತೆಗೆ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಮೊದಲ ದೊಡ್ಡ ತೆರೆಯಲ್ಲಿ ಬರ್ತಿರೋದು, ಹಾಗೆ ಮೊದಲ ರಿಯಾಕ್ಷನ್ ಹೇಗೆ? ಅವರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ನಮಗೆ ಗೊತ್ತು ದಟ್ ಸಿನಿಮಾ ಸೀರಿಯಲ್ ಟ್ರಾನ್ಸಿಷನ್ನು, ಅಲ್ಲಿ ಆ್ಯಕ್ಟಿಂಗು ವರ್ಕ್ ಎಲ್ಲ ಡಿಫ್ರೆನ್ಸು. ಬಟ್ ಅವ್ರಿಗೆಲ್ಲ ಓಕೆ, ಶಿ ಇಸ್ ಗೋಯಿಂಗ್ ಟು ಶೂಟಿಂಗ್, ಅದೇ ಸೈಕಲ್ಲು, ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅವರು. ಬಟ್ ರಿಲೀಸ್ ಆದಮೇಲೆ ಐ ಶುಡ್ ಸಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನೀವೇ ಹೇಳ್ದಂಗೆ ಸೀರಿಯಲ್ಗೂ ಮತ್ತು ಮೂವಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ಸೀರಿಯಲ್ ಆದರೆ ಸೀರೀಸ್ ಟೈಪ್ ದಿನ ಹೋಗ್ತಾ ಇರುವಂಥದ್ದು, ಮೂವೀಸ್ ಆದರೆ ಆವಾಗಲೇ. ನಿಮಗೆ ಗೊತ್ತಾಗಿದ್ದ ಡಿಫ್ರೆನ್ಸ್ಗಳೇನು? ನಿಮಗೆ ನಿಮ್ಮ ಅನುಭವ ಏನು ಅಂತ? ಫಸ್ಟ್ಲಿ ವರ್ಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಬಿಕಾಸ್ ಸೀರಿಯಲಲ್ಲಿ ಅವ್ರು ಬೇರೆ ಕೈಂಡ್ ಆಫ್ ಪ್ರೆಷರಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆ ಸ್ಕ್ರಿಪ್ಟ್ ಇರ್ಬೋದು, ರೈಟಿಂಗ್ ಇರ್ಬೋದು, ಆ ಥರ. ಬಟ್ ಸಿನಿಮಾಲಿ ಇವ್ರು ಬೇರೆ ಥರ ಟೈಮ್ ಲೈನು. ಅಂದರೆ ಒಂದು ದಿನಕ್ಕೆ ಇಷ್ಟು ಸೀನ್ಸ್ ಮಾಡಬೇಕಂತ ಇರುತ್ತೆ. ಮತ್ತು ಡಿಫ್ರೆಂಟ್ ವರ್ಕ್ ಎತ್ತಿಕ್ಕೆ ಬೇರೆ ಇದೆ ಇಲ್ಲಿ. ಆ್ಯಂಡ್ ಇನ್ನೂ ಒಂದಂದರೆ ಸೀರಿಯಲಲ್ಲಿ ಕ್ಯಾರೆಕ್ಟರ್ ಜರ್ನಿ ಗೊತ್ತಾಗುತ್ತೆ ನಮಗೆ. ಸ್ಟಾರ್ಟಿಂಗಿಂದ ಶುರು ಮಾಡಿ ಮುಂದೆ 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 ಬರಿತಾ ಹೋಗ್ತಾರೆ, ನಾವು ಆಗ್ತಾ ಹೋಗ್ತೀವಿ. ಬಟ್ ಸಿನಿಮಾಲಿ ಹೇಗಂದರೆ ಫಸ್ಟ್ ಡೇನೇ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಬಿಡ್ಬೋದು, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲಿಂದ ಬೇಕಾದರೂ ನಾವು ಶೂಟ್ ಮಾಡ್ಬೋದು. ಸೊ ಆ ಜರ್ನಿ ಒಂದು ಸಿಗೋದಿಲ್ಲ. ಬಟ್ ಐ ಆಮ್ ಲರ್ನಿಂಗ್ ಟು ಅಡ್ಯಾಪ್ಟ್ ಎರಡಕ್ಕೂ. ಓಕೆ, ನಿಮಗೆ ಇದು ಸಿನಿಮಾಗೆ ಬಂದಾಗ ನಿಮಗಾಗ ಸ್ಟಾರ್ಟಿಂಗ್ ಒಮ್ಮೆ ಐ ಥಿಂಕ್ ತುಂಬ ಚೇಂಜಸ್ ಅನಿಸಿರ್ಬೋದು, ಸೀರಿಯಲ್ಗಿಂತ ತುಂಬ ಚೇಂಜಸ್ ಅಂತ ಅನಿಸುತ್ತೆ. ಅದರಲ್ಲಿ ಯಾವ್ದಾರ ಒಂದು ಘಟನೆಯನ್ನು ನಿಮಗೆ ತುಂಬ ನೆನಪಾಗುವಂಥ ಘಟನೆ ಶೇರ್ ಮಾಡ್ಕೊಳ್ಬೋದು ಅಂದರೆ ಶೂಟಿಂಗ್ ಟೈಮಲ್ಲಿ ಅದೇ ನಾನು ಹೇಳ್ದಂಗೆ ಸೀರಿಯಲ್ಲು ನಾನು ಆ್ಯಕ್ಚುಲಿ ಪ್ಯಾರಲಲ್ ಆಗಿ ಮಾಡ್ತಿದ್ದೆ. ಲವ್ ಸೀಸನ್ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಐ ಹ್ಯಾಡ್ ದಟ್ ಕ್ಯಾರೆಕ್ಟರ್ ಜರ್ನಿ. ಇಲ್ಲಿ ಸಡನ್ನಾಗೆ ಏನು ಒಂದು ಮಿಡಲ್ ಆಫ್ ದ ಮೂವಿ ಸೀನ್ ಶೂಟ್ ಮಾಡಬೇಕಿತ್ತು. ಸೊ ಹಿಂದೆ ನನ್ನ ಕ್ಯಾರೆಕ್ಟರ್ ಮೈಂಡಲ್ಲಿ ಏನು ನಡೀತಿತ್ತು ಅದನ್ನೆಲ್ಲ ಫಿಗರ್ ಔಟ್ ಮಾಡಬೇಕಿತ್ತು. ಸೊ ನಾನು ತುಂಬ ಕೇಳ್ತಿದ್ದೆ, ಇದಕ್ಕೆ ಮುಂಚೆ ಏನಾಗಿರುತ್ತೆ, ಜಸ್ಟ್ ಬಿಫೋರ್ ದಿಸ್ ಏನಾಗಿರುತ್ತೆ, ಆ ಥರ ಎಲ್ಲ ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅದು ಒಂದು ನಾನು ನೆನಪಿಸ್ಕೊಳ್ತೀನಿ. ಅಡ್ಯಾಪ್ಟ್ ಆಗಕ್ಕೆ ನಾನು ಟ್ರೈ ಮಾಡಿದ್ಯಾ. ಈಗ ಶೂಟಿಂಗ್ ಟೈಮಲ್ಲಿ ಕೆಲವೊಮ್ಮೆ ಡೈಲಾಗ್ಗಳು ಮರ್ತು ಹೋಗ್ಬೋದು, ತುಂಬ ಆ ಥರದ್ದೆಲ್ಲ ಆಗಿರೋದು, ತುಂಬ ಮರ್ತೋಗಿ ನಿಮಗೆ ಒಂಥರ ಗಿಲ್ಟ್ ಫೀಲ್ ಆಗಿರೋ ಏನಾದರೂ ಘಟನೆ ಇದೆಯಾ? ಅಂದರೆ ಈ ಸಿನಿಮಾಲಿ ಆ ಥರ ಆಗಿಲ್ಲ. ಬಿಕಾಸ್ ವಿ ವೆಲ್ ಪ್ರಿಪೇರ್ಡ್, ವರ್ಕ್ಶಾಪ್ ಎಲ್ಲ ಮಾಡಿ ಪ್ರಿಪೇರ್ ಆಗಿದ್ದರಿಂದ ಆ ಥರ ಏನು ಅನಿಸಿಲ್ಲ.
ಬಟ್ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ಗೂ ನಾವು ಏನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಈಗಲೂ ನಾನು ಸಿನಿಮಾ ನೋಡಿದ್ರೆ ಇದು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂತ ನನಗೆ ಖಂಡಿತ ಅನಿಸುತ್ತೆ. ಸೊ ಆ ಥರ ಇದೆ ನನ್ನಲ್ಲಿ. ಓಕೆ ಮ್ಯಾಮ್, ಈಗ ಅದೇ ನಾವು ಬೇರೆ ಥರಲ್ಲ ನಿಮ್ಮ ಕ್ಯಾರೆಕ್ಟರ್ಗಳನ್ನು ನೋಡಿ ಜನಗಳು ಈಗ ಕೊನೆಯದಾಗಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬೇರೆ ರೀತಿ ಎಷ್ಟು ವಿಭಿನ್ನವಾಗಿದೆ ಅಂತ ನಿಮ್ಮ ಪಾತ್ರ? ತುಂಬ ರಿಲೇಟಬಲ್ ರೋಲ್ ಆಗಿದೆ ಆ್ಯಂಡ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಐ ಹ್ಯಾವ್ ಮೈ ಓನ್ ಸೆಟ್ ಆಫ್ ಆಡಿಯನ್ಸ್, ಒಂದು ಬೇರೆ ಥರನೇ ಇಷ್ಟಪಡ್ತಾರೆ. ಸೊ ಅವ್ರಿಗೆಲ್ಲ ಇಷ್ಟ ಖಂಡಿತವಾಗ್ಲೂ ಆಗುತ್ತೆ. ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ಇಟ್ಸ್ ಅ ಸ್ಟಾರ್ಟ್ ಫಾರ್ ದ್ಯಾಟ್ ಜರ್ನಿ ಆ್ಯಂಡ್ ಐ ವುಡ್ ಸೇ ಸೊ ಪ್ಲೀಸ್ ಬಂದು ಥಿಯೇಟರ್ಗೆ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಪವಿತ್ರ ಅನ್ನೋ ಪಾತ್ರ ನಾನು ಹೇಳ್ದಂಗೆ ಮೆನ್ ವಿಮೆನ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇಟ್ಸ್ ಅನ್ ಇಂಟರ್ನಲ್ ವರ್ಕ್, ಇಂಟರ್ನಲ್ ಜರ್ನಿನ ರಿಫ್ಲೆಕ್ಟ್ ಮಾಡುತ್ತೆ. ಆ್ಯಂಡ್ ಯಾ. ಓಕೆ ಮ್ಯಾಮ್, ಈಗ ನೀವು ಈಗ ಬರೋದಕ್ಕಿಂತ ಮೊದಲಿಂದ ಭರತನಾಟ್ಯ ಕೂಡ ಗೊತ್ತಿರುವಂಥವ್ರು, ನೆಕ್ಸ್ಟ್ ಸೀರಿಯಲ್ಗೆ ಬಂದಿತ್ತು. ಆ ಜರ್ನಿ ನಿಮ್ದು ಹೇಗಿತ್ತು? ಭರತನಾಟ್ಯದಿಂದ ನಿಮ್ಮ ಡ್ರೀಮ್ ಏನಾಗಿತ್ತು? ಸೀರಿಯಲ್ಗೆ ಹೇಗೆ ನಿಮ್ಮ ಆ 100 ಜನ್ಮದಲ್ಲಿ ನಿಮ್ಮದು ಹೇಗೆ ಸೆಲೆಕ್ಟ್ ಆಗಿತ್ತು? ಯಾ, ಸೊ ನಾನು ತುಂಬ ಚಿಕ್ಕ ವಯಸ್ಸಿಂದನೇ ನನ್ನ ಅಜ್ಜಿ ನನ್ನನ್ನು ಭರತನಾಟ್ಯಂ ಕ್ಲಾಸಸ್ಸಿಗೆ ಸೇರಿಸ್ಬಿಟ್ಟಿದ್ರು. ಬಟ್ ಆವಾಗ ನಾನು ಸ್ವಲ್ಪ ಗಲಾಟೆ ಮಾಡ್ತಿದ್ದೆ. ಸ್ಯಾಟರ್ಡೆ ಸಂಡೇ ಎದ್ದು ಹೋಗಬೇಕು, ಮಲ್ಕೊಳ್ಳೋಣ ಅಂತೆಲ್ಲ ಇದ್ದೆ. ಬಟ್ ಫೋರ್ಸ್ ಮಾಡಿ ನನ್ನ ಕಳಿಸಿದ್ರು. ಸೊ ಫಾರ್ಚುನೇಟ್ಲಿ ನನಗೆ ಇಷ್ಟ ಆಗಕ್ಕೆ ಶುರು ಆಯಿತು. ಅದರಲ್ಲಿ ಭರತನಾಟ್ಯದಲ್ಲಿ ಅಭಿನಯ ಅನ್ನೋ ಒಂದು ಅಂಶ ಏನಿದೆ ಅದೇ ಪರ್ಟಿಕ್ಯುಲರಾಗಿ ತುಂಬ ನನಗಿಷ್ಟ ಆಯಿತು. ಸೊ ಸ್ಕೂಲಿಂಗ್ ಮುಗಿದ ತಕ್ಷಣ, ನಾನು 10th ಆಗಿದ ತಕ್ಷಣ ನಾನು ನನ್ನ PU ಜೊತೆಗೇ ನಾನು ಥಿಯೇಟರ್ ವರ್ಕ್ ಶುರು ಮಾಡಿಕೊಂಡೆ. ಥಿಯೇಟರ್ ಟೀಮ್ಸ್ ಜಾಯ್ನ್ ಆಗಿ ಅಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡಿ ಕಲಿತೆ. ಆ್ಯಂಡ್ ಆ ಭಯ ಅನ್ನೋದು ಇದ್ದೇ ಇರುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ, ಅದೆಲ್ಲ ಹೋಯಿತು. ಆಮೇಲೆ ಒಂದು ಪುಟ್ಟ ಸೀರಿಯಲ್ ಮಾಡಿದೆ. ಅದಾಗಿದ ತಕ್ಷಣ ಮಹಾನಟಿ ಅನ್ನೋ ಒಂದು ದೊಡ್ಡ ವೇದಿಕೆ ನನಗೆ ಸಿಕ್ತು. ಯಾ, ಸೊ ಅಲ್ಲಿ ಕಲಿತೆ. ಅದಾದಮೇಲೆ ಒಂದು ದೊಡ್ಡ ಚಾನಲಲ್ಲಿ ದೊಡ್ಡ ಸೀರಿಯಲೇ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಕ್ತು. ಆ್ಯಂಡ್ ಅದು ಮಾಡಿದೆ. ಆ್ಯಂಡ್ ಅದಾದಮೇಲೆ ಈಗ ಬಿಗ್ ಸ್ಕ್ರೀನ್ ಅವಕಾಶ ದೊರಕು ಬಂದಿದೆ. ಸೊ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ ಆ್ಯಂಡ್ ಐ ನೋ ಇಟ್ಸ್ ಅ ಲಾಂಗ್ ಜರ್ನಿ. ಈವನ್ ಇದು ಇಟ್ಸ್ ಅ ಬಿಗಿನಿಂಗ್ ಆಫ್ ಈವನ್ ಲಾಂಗ್ ಜರ್ನಿ ಅನಿಸುತ್ತೆ ನನಗೆ. ಮತ್ತು ನಾವು 100 ಜನ್ಮಕ್ಕೂ ಸೀರಿಯಲ್ ಸಡನ್ ಆಗಿ ನಿಂತು ಹೋಗ್ಬಿಡ್ತು. ಹೌದು, ಅದು ಅವಾಗ ನಿಮಗೆ ಹೇಗೆ ಅನಿಸ್ತು ಮ್ಯಾಮ್? ಮೊದಲ ಸೀರಿಯಲ್ ಕೂಡ ನಿಮ್ದು, ಅದು ಹೇಗೆ ಅನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಬೇಜಾರಾಗುತ್ತೆ ಎಲ್ಲ ಆರ್ಟಿಸ್ಟ್ಗೂ ಸಡನ್ನಾಗಿ ಆ ಥರ ಆದಾಗ. ಬಟ್ ನನಗೆ ಫುಲ್ಫಿಲ್ಮೆಂಟ್ ಸಿಕ್ತು. ಆ ಪಾತ್ರ ಮಾಡಿದ್ದೇನಿತ್ತು ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಾನು ಏನು ಜಸ್ಟಿಫೈ ಮಾಡಬೇಕಿತ್ತು ಆ್ಯಸ್ ಅನ್ ಆ್ಯಕ್ಟರ್ ನಾನು ಮಾಡಿದ್ದೆ. ಚಾನೆಲಿಂದ ಆಗಲಿ ಹೊರಗಡೆ ಜನ ಆಗಲಿ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದರು ನನ್ನನ್ನು. ಆ್ಯಂಡ್ ಸಿಕ್ಕಿ ನನ್ನನ್ನು ಮಾತಾಡಿಸಿದ್ದುಂಟು ಅದನ್ನು ರೆಕಗ್ನೈಸ್ ಮಾಡಿ. ಸೊ ಐ ವಾಸ್ ವೆರಿ ಹ್ಯಾಪಿ ದ್ಯಾಟ್ ಐ ಗೇವ್ ಜಸ್ಟಿಸ್ ಟು ಮೈ ಕ್ಯಾರೆಕ್ಟರ್ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಾರಣಾಂತರಗಳಿಂದ, ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಬಿಹೈಂಡ್ ದ ಕ್ಯಾಮ್ರಾ ಬೇರೆ ಆರ್ಟಿಸ್ಟ್ ಇರ್ಬೋದು, ಇಷ್ಟೊಂದು ಕಾರಣಗಳಿಂದ ಅದು ನಿಲ್ತು. ಬಟ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ದಟ್ ಅಷ್ಟಾದರೂ ಆಪರ್ಚುನಿಟಿ ಸಿಕ್ತು ನನಗೆ ಅಂತ. ಅದೇ ಮೊದಲ ಸೀರಿಯಲಲ್ಲೇ ನಿಮಗೆ ನೆಗೆಟಿವ್ ಪಾತ್ರ ಸಿಕ್ಕಿದೆ, ಅದಕ್ಕೇನಾದರೂ ರೀಸನ್ ಇದೆಯಾ? ನಿಮ್ಮ ನೆಗೆಟಿವ್ ಪಾತ್ರ ಶೇಡೇ ನಿಮಗೆ ಸಿಕ್ಕಿರುವಂಥದ್ದು? ನಾನು ಇಲ್ಲಿ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಅಂತ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಮಹಾನಟಿ ಆದಮೇಲೆ ನನಗೆ ಪಾಸಿಟಿವ್ ರೋಲ್ ಮಾಡಬೇಕಂತ ಅನಿಸ್ತು. ಬಟ್ ನಾನು ಚಿಕ್ಕವಳಿದ್ದಾಗಿಂದನೂ 8th ಸ್ಟ್ಯಾಂಡರ್ಡ್ ಟೈಮಿಂಗಲ್ಲೆಲ್ಲ ಅಗ್ನಿಸಾಕ್ಷಿ ಸೀರಿಯಲ್ ಬರ್ತಿತ್ತು, ಇಫ್ ಯು ಆಲ್ ನೋ. ಅದರಲ್ಲಿ ಚಂದ್ರಿಕಾ ಅಂತ ರೋಲ್ ಮಾಡ್ತಿದ್ರಲ್ಲ, ನಂಗೆ ಸಖತ್ ಇಷ್ಟ. ಯಾರಾದರೂ ಏನಂತ ಕೇಳಿದ್ರೆ ನಾನು ಅದನ್ನು ಹೇಳ್ತಿದ್ದೆ, ನೆಗೆಟಿವ್ ರೋಲ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದೆ. ಸೊ ನನಗದು ಡೌನ್ ದ ಲೇನ್ ಈಗ ಅದು ಮ್ಯಾನಿಫೆಸ್ಟ್ ಆಗೋಯ್ತು. ನೆಗೆಟಿವ್ ರೋಲ್ಗೆ ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಆ ಸೀರಿಯಲಲ್ಲಿ ನೋಡಿದ್ರೆ ದ ನೆಗೆಟಿವ್ ರೋಲ್ ಇಸ್ ದ ಲೀಡ್, ಅದೇ ಮೇನು, ಅದ್ರ ಸುತ್ತಾನೇ ಎಲ್ಲ ಇರೋದ್ರಿಂದ ಐ ಥಾಟ್ ಇಟ್ ಇಸ್ ಪರ್ಫೆಕ್ಟ್. ಆ್ಯಂಡ್ ನನಗೂ ಪ್ರೂವ್ ಮಾಡಬೇಕಿತ್ತು. ಗ್ಲಾಮರಸ್ ಆಗೇ ನಾನು ಆ್ಯಕ್ಚುಲಿ ತುಂಬ ಮಾಡ್ತಿದ್ದೆ ಮುಂಚೆ ಸ್ಕಿಟ್ಟಲ್ಲೆಲ್ಲ. ಸೊ ಇಲ್ಲಿ ಪೂರ್ತಿ ಆಪೋಸಿಟ್ ಆಗಿ ತುಂಬ ಗ್ಲಾಮರಸ್ ಆಗಿ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋ ಅವಕಾಶ ಸಿಕ್ತು ಅಂದರೆ ಐ ವಾಂಟೆಡ್ ಟು ಟೇಕ್ ಅಪ್ ದಟ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಅದನ್ನು ಪ್ರೂವ್ ಮಾಡಬೇಕಿತ್ತು ಆ್ಯಂಡ್ ಮಾಡಿದೆ ನಾನು. ಹೌದು ಮ್ಯಾಮ್, ಅದರಲ್ಲಿ ಆ್ಯಕ್ಚುಲಿ ತುಂಬ ಭಯಾನಕವಾಗಿತ್ತು ಸ್ಟಾರ್ಟಿಂಗ್ ನೋಡುವಾಗೆಲ್ಲ. ಸೊ ಆಡಿಯನ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಅದೆಲ್ಲ ರಿಯಾಕ್ಷನ್ ಹೇಗಿತ್ತು? ಏನು ಹೇಳಿದರು ನಿಮ್ಮ ಪಾತ್ರಕ್ಕೆ? ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ನನ್ನ ಬೇರೆ ರೀತಿಯಲ್ಲೇ ನೋಡ್ತಾ ಇದ್ರು. ನಾನು ರಿಯಲ್ ಆಗಿರೋದಕ್ಕೂ ಅದಕ್ಕೂ ಸಂಬಂಧನೇ ಇರಲಿಲ್ಲ ಅನ್ನೋ ಥರ ಇತ್ತು ಅದು ಸ್ವಲ್ಪ. ಬಟ್ ಒಂದೇನಂದರೆ ಎಲ್ಲರೂ ದೆವ್ವ ಅಂತ ಹೇಳ್ತಿದ್ರಲ್ಲ, ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೊಗೊಳಕ್ಕೆ ಕಷ್ಟ ಆಯಿತು. ಆಮೇಲೆ ನಾನು ಮಾಡ್ತಿರೋದೇ ಅದು ಅಂದ್ಬಿಟ್ಟು ತುಂಬ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ನೀವು ಅದೇ ಈ ಮಕ್ಕಳೆಲ್ಲ ನಿಮ್ಮನ್ನ ಆ ಥರ ನೋಡಿಬಿಟ್ರೆ ರಿಯಲ್ ಆಗಿ ಈಗಲೂ ದೆವ್ವ ಅಂದ್ಕೊಂಡೆ ಹೆದರ್ಕೊಬಿಡ್ತಾರೆ. ಆ ಥರದ್ದು ಇನ್ಸಿಡೆಂಟ್ ಏನಾದರೂ ಆಗಿದೆ? ಯಾರಾದರೂ ಕಮೆಂಟ್ ಮಾಡಿರೋದು ಅಥವಾ ನೋಡಿ ಹೆದರ್ಕೊಂಡಿರೋದು ಅಂತ? ಆ್ಯಕ್ಚುಲಿ ನನಗೆ ಚಾನಲ್ ಅವ್ರಿಗೆಲ್ಲರಿಗೂ ಒಂದಿತ್ತು, ಮಕ್ಕಳು ನೋಡಿದ್ರೆ ಹೆದರ್ಕೊಳ್ಬೋದು ಅಂತೆಲ್ಲ. ಬಟ್ ಐ ಹ್ಯಾವ್ ಟು ಸೇ ಅದು ಸರ್ಪ್ರೈಸಿಂಗ್ಲಿ ನನ್ನನ್ನು ರೀಚ್ ಔಟ್ ಮಾಡಿರೋದು ಅಥವಾ ದಾರಿಲಿ ಹೋಗೋವಾಗ ರೆಕಗ್ನೈಸ್ ಮಾಡಿರೋದು ಮಕ್ಕಳೇ.
ಜಾಸ್ತಿ ದೊಡ್ಡ ಆಡಿಯನ್ಸ್ಗಿಂತ ಎಲ್ಡರ್ ಕ್ಯಾಟಗರಿ ಏನಿದೆ ಮಕ್ಕಳನ್ನೇ ರೆಕಗ್ನೈಸ್ ಮಾಡಿರೋದು, ಬಿಕಾಸ್ ಅವ್ರಿಗೆ ಸೂಪರ್ ನ್ಯಾಚುರಲ್ ಅಲ್ಲಿ ಮ್ಯಾಜಿಕ್ ಎಲ್ಲ ಇತ್ತಲ್ಲ. ಸೊ ಮಕ್ಕಳೇ ರೆಕಗ್ನೈಸ್ ಮಾಡಿ ಅವರೇನು ಬೇರೆ ವ್ಯಾಂಪ್ ಗರ್ಲ್ ಅಂತೆಲ್ಲ ಹೆಸರಿಟ್ಟು ಅವ್ರ ಅಮ್ಮಂಗೆಲ್ಲ ಹೇಳಿ ಬಂದಿದ್ದು ತುಂಬ ಫೋಟೋಸ್ ತಗೊಂಡಿರೋದು ಕೂಡ ಮಕ್ಕಳೇನೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ನೆವರ್ ಫರ್ಗೆಟ್. ಯಾ, ಇದು ಕಮೆಂಟ್ಗಳು ಯಾವುದು ಬಂದಿಲ್ವಾ? ಲೈಕ್ ನೆಗೆಟಿವ್ ಮಾಡ್ತಾ ಇರೋದು ಕೆಲವೊಬ್ರಿಗೆಲ್ಲ ಬರುತ್ತೆ, ನೆಗೆಟಿವ್ ಶೇಡ್ ಪಾತ್ರಗಳ ಮಾಡುವವ್ರಿಗೆ ಕೆಲವೊಂದು ಕಮೆಂಟ್ಗಳು ಬರುತ್ತೆ, ರಿಯಾಲಿಟಿಯಾಗಿ ತೊಗೊಂಡ್ಬಿಟ್ಟಿರ್ತಾರೆ ಕೆಲವೊಬ್ರು. ಆ ಥರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಅದು ನನಗೆ ಬೇರೆ ಥರ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು ಜನ. ಅಂದರೆ ಕ್ಯೂಟ್ ದೆವ್ವ ತುಂಬ ಇಷ್ಟ ನಮಗೆ ಆ ಥರ ಎಲ್ಲ ತಗೊಂಡ್ರು. ಸೊ ಪಾಸಿಟಿವ್ ಆಗಿ ನನ್ನನ್ನು ಅಕ್ಸೆಪ್ಟ್ ಮಾಡಿಬಿಟ್ರು, ನೆಗೆಟಿವ್ ಆಗಿದ್ರು ನನಗೆ ಅದೊಂದು ಖುಷಿ ಇದೆ. ನಿಮಗೆ ಅಲ್ಲಿ ಹಾರರ್ ಪಾತ್ರ ಮಾಡುವಾಗ ಐ ಥಿಂಕ್ ತುಂಬಾ ಫನ್ನಿ ಥಿಂಗ್ಸ್ ಎಲ್ಲ ನಡೆದಿರುತ್ತೆ ಶೂಟ್ ಟೈಮಲ್ಲಿ, ಯಾವುದಾದ್ರೂ ಶೇರ್ ಮಾಡ್ಕೊಳ್ಬೋದಾ? ಅಂದರೆ ನನಗೆ ಪರ್ಸ್ನಲಿ ತುಂಬ ನಾನು ಇನ್ವಾಲ್ವ್ ಆಗಿ ಹೋಗ್ತೀನಿ ಆ್ಯಕ್ಟಿಂಗಲ್ಲಿ. ಸೊ ಅಂಥ ಇಂಟೆನ್ಸ್ ಪಾತ್ರ ಮಾಡಿದಾಗ ನಾನು ಎಮೋಷನ್ಸ್ ನನ್ನ ಕಂಟ್ರೋಲಲ್ಲಿ ಇರ್ತಿರ್ಲಿಲ್ಲ ಎಷ್ಟೊಂದು ಸಲ. ಅದು ನನಗೆ ಆಫ್ ಸ್ಕ್ರೀನ್ ತುಂಬ ಎಫೆಕ್ಟ್ ಆಗ್ತಿತ್ತು. ಅಂದರೆ ಕಮ್ಯುನಿಕೇಷನ್ ವಿತ್ ದ ಕೋ ಆರ್ಟಿಸ್ಟ್ ಅಥವಾ ಟೀಮ್ ಇರ್ಬೋದು, ಅದೆಲ್ಲ ಆಗ್ತಿತ್ತು. ಬಿಕಾಸ್ ನಾನು ಆ ಲೆವೆಲಲ್ಲಿ ಇರ್ತಿದ್ದೆ ಮೈಂಡ್ಸೆಟ್ಟಲ್ಲಿ. ಸೊ ನಾನು ಕಾಮ್ ಡೌನ್ ಆಗಿ ಇಂಟರ್ಯಾಕ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಅದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಆ ಸೀರಿಯಲ್ ಮುಗಿದ ಮೇಲೂ ತುಂಬ ತಿಂಗಳುಗಳು ತೊಗೊಂಡೆ ಅದರಿಂದ ಆಚೆ ಬರೋದಕ್ಕೆ. ಸೊ ದ್ಯಾಟ್ ವೇ ಇಟ್ ವಾಸ್ ವೆರಿ ಇಂಟೆನ್ಸ್ ಆ್ಯಂಡ್ ಫನ್ನಿ ಇನ್ಸಿಡೆಂಟ್ ಎಲ್ಲ ಏನೂ ನಡೆದಿಲ್ಲ. ಬಟ್ ಐ ಹ್ಯಾಡ್ ಸೋ ಮಚ್ ಫನ್. ನನ್ನ ಕೋ ಆರ್ಟಿಸ್ಟ್ ಏನಿದ್ದಾರೆ ಈಗಲೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಎಸ್ಪೆಷಲಿ ಐ ಹ್ಯಾವ್ ಟು ಸೇ ಹೀರೋಯಿನ್ ಶಿಲ್ಪಾ ಕಾಮತಿ ಏನಿದ್ರು, ಶಿ ಈಸ್ ಸ್ಟಿಲ್ ಮೈ ಬೆಸ್ಟ್ ಫ್ರೆಂಡ್. ಸೊ ಆ ಥರ ಒಂದು ರಿಲೇಷನ್ಶಿಪ್ಸು ನನಗೆ ಸಿಕ್ತು ಅಂತ ಐ ಆಮ್ ಗ್ರೇಟ್ಫುಲ್. ಓಕೆ, ಈಗ ಇದಾಯಿತು, ಈಗ ದೊಡ್ಡ ತೆರೆಗೆ ಒಂದು ಫಸ್ಟ್ ಸ್ಟೆಪ್ಪನ್ನು ಇಟ್ಟಿದ್ದೀರಾ. ನೆಕ್ಸ್ಟ್ ನಿಮಗೆ ಯಾವ ರೀತಿಯ ಪಾತ್ರಗಳನ್ನು ಮಾಡಬೇಕನ್ನೋ ಆಸೆ ಇದೆ? ಇನ್ನೂ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ತುಂಬ ದೊಡ್ಡ ದೊಡ್ಡ ಕನಸುಗಳಿದೆ. ನಾನು ಹೇಳ್ದಂಗೆ ನನ್ನ ಮಹಾನಟಿ ಶೋ ಏನಿದೆ ಅದು ಕೊಟ್ಟಿದ್ದ ಕನಸು, ಆ್ಯಂಡ್ ಅನುಶ್ರೀ ಮ್ಯಾಮ್ ನನಗೆ ಕೊಟ್ಟಿದ್ದಂತಹ ಮೋಟಿವೇಶನ್. ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಕನಸು ಕಾಣ್ತಾ ಇದ್ದೀನಿ. ಅದು ನಿಜ ಆಗುತ್ತೋ ಆಗಲ್ವೋ ಅಥವಾ ಡೌನ್ ದ ಲೇನ್ ಐ ಥಿಂಕ್ ಇಟ್ ವಿಲ್ ಬಿ ಟ್ರೂ. ಬಟ್ ತುಂಬ ಒಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಆ್ಯಂಡ್ ತುಂಬ ಒಳ್ಳೆ ಸೆನ್ಸಿಬಲ್ ಜನಕ್ಕೆ ಇಷ್ಟ ಆಗುವಂತಹ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕಂತ ಕನಸಿದೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್. ಒಂದೇ ಸಲ ನಾವು ತಲುಪಕ್ಕಾಗೋದಿಲ್ಲ. ಸೊ ಎಲ್ಲಿದನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ರಿಯಲಿ ಗುಡ್ ಡೈರೆಕ್ಟರ್ಸ್. ನಿಮಗೆ ಅದೇ ಡೈರೆಕ್ಟರ್ಸ್ ಹೇಳಾಗಿ ನಿಮಗೆ ಈಗಿನ ಒಂದು ನಾಯಕರಲ್ಲಿ ಈ ಹೀರೋಸ್ ತುಂಬ ನಮ್ಮ ಸ್ಯಾಂಡಲ್ವುಡಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಸೊ ಇವ್ರ ಜೊತೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇರುವಂಥದ್ದು ಯಾರು ಇದ್ದಾರೆ? ಸ್ಯಾಂಡಲ್ವುಡಲ್ಲಿ ತೊಗೊಂಡ್ರೆ ಆಬ್ವಿಯಸ್ಲಿ ನನಗೆ ಯಶ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಬೇಕಂತ ಇದೆ, ಮೈಂಡಲ್ಲಿ ಇದೆ. ಬಟ್ ನಂಗೆ ಡೈರೆಕ್ಟರ್ಸ್ ತುಂಬ ಇಷ್ಟ ಆಗ್ತಾರೆ. ಐ ಮೀನ್ ಡೈರೆಕ್ಟರ್ಸೇ ದ ಪಿಲ್ಲರ್ ಆಫ್ ದ ಮೂವಿ ಅಂತ ಹೇಳ್ಬೋದು, ಆ್ಯಕ್ಟರ್ಸ್ ಏನೇ ಇದ್ರೂ. ನನಗೆ ಅದರಲ್ಲಿ ಮಣಿರತ್ನಂ ಸರ್ ಜಾನ್ರಾ ಆಫ್ ಮೂವೀಸ್ ತುಂಬ ಇಷ್ಟ. ಅವರು ಹೇಗೆ ಪೋರ್ಟ್ರೇ ಮಾಡ್ತಾರೆ, ಐ ಲವ್ ಇಟ್. ಸೊ ಅವ್ರ ಡೈರೆಕ್ಷನಲ್ಲಿ ನಮ್ಮ ಸ್ಯಾಂಡಲ್ವುಡ್ ಹೀರೋ ಯಾರ ಜೊತೆನಾದರೂ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ಓಕೆ ಮ್ಯಾಮ್, ಈಗ ನಾವು ಲವ್ ಸೀಸನ್ ಚಿತ್ರ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಅಬೌಟ್ ಲವ್ ಆ್ಯಂಡ್ ಕಪಲ್ಸ್ ಅದ್ರ ಬಗ್ಗೆ ಇರುತ್ತೆ. ಸೊ ನಿಮಗೆ ನಿಮ್ಮ ಹುಡುಗ ಹೇಗಿರ್ಬೇಕು ಅನ್ನೋ ಅನಿಸ್ತಿದೆ? ಸೊ ಬೇಸಿಕಲಿ ಎಂಪಥೆಟಿಕ್ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಎಂಪತಿ ಅನ್ನೋದು ಒಂದು ಮೇಜರ್ ಫ್ಯಾಕ್ಟರ್ ಇರಬೇಕು. ಅದು ಬಿಟ್ಟರೆ ನಮ್ಮ ಮನೇಲಿ ಕೇಳ್ತಿರ್ತಾರೆ, ಆಬ್ವಿಯಸ್ಲಿ ಚಿಕ್ಕ ವಯಸ್ಸಿಂದನೇ ಕೇಳೋಕ್ಕೆ ಶುರು ಮಾಡಿಬಿಡ್ತಾರಲ್ಲ, ಆವಾಗ ನಾನು ಹೇಳ್ತಿರ್ತೀನಿ ನನ್ನ ಥರ ಇರಬೇಕು. ಅಂದರೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು, ಇಂಟೆಲೆಕ್ಚುಲಿ ಸ್ವಲ್ಪ ಚೆನ್ನಾಗಿರಬೇಕು, ಎಂಪತಿ ಇರಬೇಕು. ಸೊ ನನ್ನ ಒಂದು ಇನ್ನೊಂದು ರೂಪ ಆಗಿರ್ಬೇಕಂತ ಹೇಳ್ತೀನಿ ನಾನು ಯೂಶ್ವಲಿ. ಓಕೆ ಮ್ಯಾಮ್, ಈಗ ಅಟ್ ಪ್ರೆಸೆಂಟಲ್ಲಿ ನಿಮ್ಗೆ ತುಂಬ ರಿಲೇಷನ್ಶಿಪ್ನ ನೋಡಿರ್ತಾರೆ, ಸಿಚುವೇಶನ್ಶಿಪ್ಪು, ಬೆಂಚಿಂಗ್ ಆ ಥರದ್ದೆಲ್ಲ ಇದೆ. ಅದಕ್ಕೆಲ್ಲ ನೀವು ಏನು ಹೇಳ್ತೀರಾ? ಆ ಥರದ್ದು ಒಂದು ಈಗ ಜೆನ್ಜಿ ಅವ್ರನ್ನೇ ಮಾಡ್ತಾರೆ ಅದಕ್ಕೆ. ಹೌದು, ಬ್ಲೇಮ್ ಮಾಡ್ತಾರೆ. ಬಟ್ ಐ ಥಿಂಕ್ ಜೆನ್ಜಿನ ಒಂದು ಬೇರೆ ದೃಷ್ಟಿಲಿ ನೋಡ್ತಾರೆ ಅನಿಸುತ್ತೆ. ನಾನು ಜೆನ್ಜಿ ಆಗಿರೋದ್ರಿಂದ ನನ್ನನ್ನು ನಾನೇ ಸಮರ್ಥಿಸ್ಕೊಳ್ತೀನಿ. ಇಲ್ಲ, ನಾವೆಲ್ಲ ತುಂಬ ಇಂಟೆಲಿಜೆಂಟಾಗೆ ನಾವು ತುಂಬ ಕ್ಲಾರಿಟಿ ಇದೆ ನಮ್ಮ ಜನ್ರೇಷನ್ಗೆ. ಸೊ ಸಿಚುವೇಶನ್ಶಿಪ್ಪು, ಬೆಂಚಿಂಗ್ ಏನಿದೆ, ಇಫ್ ಟೂ ಆಫ್ ದ ಪೀಪಲ್, ಹುಡುಗ ಹುಡುಗಿ ಇಬ್ರಿಗೂ ಸಿಚುವೇಶನ್ಶಿಪ್ಪೇ ಬೇಕು ಅಂತ ಇಬ್ಬರು ಓಕೆ ಆಗಿದ್ರೆ ವೈ ನಾಟ್? ನಾವು ಯಾರಲ್ವಾ ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ? ನಿಮಗಿಷ್ಟ ಇಲ್ಲ ಅಂದರೆ ನೀವು ಮಾಡಬೇಡಿ. ಬಟ್ ಇಫ್ ಬೋತ್ ಪೀಪಲ್ ಆರ್ ಓಕೆ ವಿತ್ ಇಟ್, ಲೆಟ್ ದೆಮ್ ಬಿ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲಿ ತಪ್ಪಾಗುತ್ತೆ, ಎಡವ್ತಾರೆ ಅಂದರೆ ಒಬ್ಬರು ಸಿಚುವೇಶನ್ಶಿಪ್ ಅಂದ್ಕೊಂಡಿದ್ದು, ಒಬ್ಬರು ರಿಲೇಷನ್ಶಿಪ್ ಅಂತ ಇದ್ದು, ಅಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅದು ತಪ್ಪು. ಬಟ್ ಇಫ್ ಬೋತ್ ಆಫ್ ದೆಮ್ ಆರ್ ಓಕೆ ವಿತ್ ಇಟ್, ಐ ಥಿಂಕ್ ಜೆನ್ಜಿ ಈಸ್ ಆನ್ ಅ ರೈಟ್ ಟ್ರ್ಯಾಕ್ ಅನಿಸುತ್ತೆ. ಓಕೆ, ನಮ್ಗೆ ಇಷ್ಟೊತ್ತು ನಮ್ಮ ಜೊತೆ ಎಲ್ಲ ರೀತಿಯ ಒಂದು ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ಸೀಸನ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ನಿಮಗೂ ಕೂಡ ಆಲ್ ದ ಬೆಸ್ಟ್ ಮ್ಯಾಮ್. ಸೊ ಇದಾಗಿತ್ತು ಚಂದನಾ ಗೌಡ ಅವರೊಂದಿಗಿನ ಮಾತುಕತೆ. ಇದೇ ರೀತಿಯ ಮತ್ತಷ್ಟು ಸಿನಿಮಾದ ಮಾತುಕತೆಗೆ ನೋಡ್ತಾ ಇರಿ ವಿಶ್ವಾನಿ TV ಸ್ಪೆಷಲ್.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.